ಹಬ್ಬ ಟ್ರಿಪ್ ಹೋಗೋಕ್ಕೆ ಒಂದು ಸೂಟ್ಕೇಸ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇನ್ನು ನನ್ನ ಗಂಡಂದು ಪ್ಯಾಕ್ ಮಾಡಬೇಕು. ಇನ್ನೇನಪ್ಪ ಐತೆ, ಟಿಕೆಟ್ ಬುಕ್ ಆಗೈತೆ. ನಾಳೆ ಇಲ್ಲ ನಾಡಿದ್ದು ಹೋಗಬೇಕು. ಸರಿ, ಇನ್ನೇನಿಲ್ಲ. ನಮ್ಮ ಮನೆಯವ್ರನ್ನ ಕೇಳಬೇಕು ಇನ್ನು ಏನೇನು ಪ್ಯಾಕ್ ಮಾಡಬೇಕು ಏನು ಅಂತ. ಅಮ್ಮ ಮಗಳೇ, ಇದೇನಿದು ಹಿಂಗೆ ಬಂದ್ಬಿಟ್ಟಿದೆಯಲ್ಲ? ಬರಲ್ಲ ಒಂದೊಂದು ತಿಂಗಳು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ, ಈಗ ನೋಡಿದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಹ್ಞೂ ಅಮ್ಮ, ಬರಬಾರ್ದು ಅಂತಲೇ ಅನ್ಕೊಂಡಿದ್ದೆ. ಆದರೆ ನಿನ್ನ ಹತ್ರ ವೆರಿ 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 ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೇನೆ ಬಂದಿದ್ದು. ಇಂಪಾರ್ಟೆಂಟ್ ವಿಷಯನಾ? ಏನದು ಇಂಪಾರ್ಟೆಂಟ್ ವಿಷಯ? ಕೂತ್ಕೋ, ನಾನು ಹಿಂಗೇನೋ ಹೇಳ್ತೀನಿ, ಕೂತ್ಕೋ. ಅಮ್ಮ ನೋಡು, ನಾನು ನಿನಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಆದರೂ ಇರೋ ವಿಷಯ ಇದ್ದಂಗೆ ಹೇಳ್ಬಿಡ್ಬೇಕಲ್ವಾ? ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವಾ? ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ಏನು ಚೆನ್ನಾಗಿರಲ್ಲ? ಏನು ಅಂತ ಹೇಳೆ ಅಮ್ಮ. ನಾನು ನಿನ್ನ ಸಾಕು ಮಗಳು ಅಂತ ನನಗೆ ಗೊತ್ತು, ಆದರೆ ನಾನು ಆ ವಿಚಾರ ಮಾತಾಡೋಕೆ ಹೋಗ್ತಾ ಇಲ್ಲ. ಆದರೆ ನನ್ನ ನೀನು ಕರ್ಕೊಂಡು ಬಂದಾಗ ಅವ್ರ ಮನೆಗೆ ಇನ್ನೊಂದು ನನ್ನ ಥರನೇ ಒಂದು ಹೆಣ್ಮಗ ಇತ್ತು ಅಲ್ವಾ ಮಗಳೇ? ಅದು ನಾನು ಎಂದಾದರೂ ನಿನ್ನ ಸಾಕು ಮಗಳು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀನ? ಸ್ವಂತ ಮಗಳು ಥರ ತಾನೇ ನೋಡ್ಕೊಂಡಿರೋದು. ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನಗೆ ಬೇಜಾರಾಗಂಗೆ, ನನಗೆ ದೇವ್ರನೇ ಭಾಳ ಬೇಜಾರಾಗ್ತಾಯಿತ್ತು ನನಗಂತೂ. ಅಮ್ಮ ನೀನು ಸಾಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಸರಿ ಹೇಳು, ನನ್ನ ಥರನೇ ಇನ್ನೊಂದು ಹೆಣ್ಮಗು ಇತ್ತು ತಾನೇ ಅವ್ರ ಮನೆಗೆ? ಇತ್ತು. ಅವ್ರು ಇವಾಗ ಹೆಂಗವ್ರೆ, ಎಲ್ಲವ್ರೆ, ಏನು ಮಾಡ್ತಾವ್ರೆ ಅದೆಲ್ಲ ನಿನಗೇನಾದರೂ ಸ್ವಲ್ಪನಾದರೂ ಗೊತ್ತಾ? ಇಲ್ಲ, ಗೊತ್ತಿಲ್ವಲ್ಲ. ಅಮ್ಮ ಅವಳು ನೋಡೋಕ್ಕೆ ಸೇಮ್ ನನ್ನ ಥರನೇ ಅವಳೆ. ನನ್ನ ಹೆಸರು ಉಷಾ ಆದರೆ ಅವಳ ಹೆಸರು ಆಶಾ ಅಂತ ಹೇಳ್ಬಿಟ್ಟು. ಗೊತ್ತಾ ನಾನು ಹಳ್ಳಿಗೆ ಹೋಗಿದ್ದಾಗ ಅವಳನ್ನ ನಾನು ನೋಡಿದೆ ಕಣಮ್ಮ. ಹೌದಾ? ಅಷ್ಟೇ ಅಲ್ಲ, ಒಂದು ಸ್ವಲ್ಪ ದಿನ ಬಂದ್ಬಿಟ್ಟು ನನ್ನ ಜಾಗದಲ್ಲಿ ಇಲ್ಲೇನೇ ಅವಳೇ ಒಂದೆರಡು ದಿನ ಸೆಟ್ಲಾಗಿದ್ಲು ಕಣಮ್ಮ. ಅಯ್ಯೋ, ನನಗೆ ಗೊತ್ತೇ ಆಗಲಿಲ್ವಲ್ಲೇ. ನನ್ನ ತಲೆಗೆ ಏಟ್ ಬಿದ್ದೈತೆ ಹಂಗೆ ಹೆಂಗೆ ಅಂತ ಸುಳ್ಳು ಹೇಳ್ಕೊಂಡಿದ್ಲಲ್ವಾ, ಅವಳೇನೆ. ಅವಳು ಏನೂ ಓದಿಲ್ಲ ಅಲ್ವಾ, ನನ್ನ ಥರ ಏನೂ ಆಕ್ಟಿಂಗ್ ಮಾಡೋಕ್ಕಾಗಲ್ವಲ್ಲ ಅವಳಿಗೆ, ಡಾಕ್ಟರ್ ಥರ. ಅದಕ್ಕೇನೆ ಆ ಥರ ಸುಳ್ಳು ಹೇಳಿ ತಲೆಗೆ ಏಟು ಬಿದ್ದೈತೆ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿರೋದು. ಅಮ್ಮ ನನಗೆ ಯಾವ ಏಟು ಬಿದ್ದಿಲ್ಲ, ಏನು ಬಿದ್ದಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅವಳು ಬೇಕಂತ ನಮಗೆ ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಜಾಗದಲ್ಲಿ ಬಂದುಬಿಟ್ಟು ಸೇರ್ಕೊಂಡಿದ್ದು ಗೊತ್ತೇನಮ್ಮ? ಅಯ್ಯೋಳು ಮಕ ಮುಚ್ಚವಳು ಮನೆ ಹಾಳಾಗೋಗ, ಇದೇನು ಈ ಥರ ಎಲ್ಲ ಮಾಡ್ತಾ ಇದ್ಲಾ? ಹ್ಞೂ ಅಮ್ಮ, ಅದನ್ನೇ ನಾನು ನಿನ್ಗೆ ಹೇಳೋಣ ಅಂತ ಬಂದೆ. ನಾನು ಹೇಳ್ಬಾರ್ದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆದರೆ ನಾನು ಏನಾದರೂ ಅಲ್ಲಿ ಹೋಗ್ಬಿಟ್ಟು ಹಳ್ಳಿನಾಗಿದ್ದೆ ಅಂದರೆ ಮತ್ತೆ ಬಂದ್ಬಿಟ್ಟು ಅವಳು ಇಲ್ಲೇನೇ ಟಿಕಾಣಿ ಉಡ್ಬಿಡ್ತಾಳೆ. ಆಮೇಲೆ ನೀನು ಮಗಳು ಅಂತ ಅಂದ್ಕೊಂಡು ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡೋದು, ಇಲ್ದಿರೋ ಕೆಲಸಗಳೆಲ್ಲ ಮಾಡೋದು, ಅದೆಲ್ಲ ಸುಮ್ಮನೆ ಯಾಕೆ ರಿಸ್ಕು ಅಂತೇಳ್ಬಿಟ್ಟು ನಾನೇ ನಿನಗೆ ನಿಜ ಹೇಳೋಣ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಮ್ಮ. ನಾನೇನು ಬೇಕಂತ ಉದ್ದೇಶಪೂರ್ವಕವಾಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ಅದೆಲ್ಲ ಮಾಡಲಿಲ್ಲ. ಏನೋ ಹಿಂಗೇನೆ ಗೊತ್ತಾಯಿತು. ಆಮೇಲೆ ಅವಳನ್ನ ನೋಡಿ ನನಗೂ ಶಾಕ್ ಆಯಿತು, ನನ್ನ ಥರನೇ ಅವಳಲ್ಲ ಅಂತೇಳ್ಬಿಟ್ಟು. ಅವ್ರ ಅಮ್ಮನೂ ಒಂದು ಸಲ ನನ್ನ ಮೀಟ್ ಮಾಡಿದರು. ಆದರೆ ನಾನು ಯಾವತ್ತೂ ನಾನು ನಿನ್ನ ಮಗಳಲ್ಲ ಅಂತೇಳ್ಬಿಟ್ಟು ಮಕ್ಕೊಡ್ದಂಗೆ ಬಂದ್ಬಿಟ್ಟೆ. ಆದರೆ ಈಗೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಅವಳು ಇಲ್ಲಿಗೆ ಬಂದು ನಾನೇ ನಿನ್ನ ಮಗಳು ಅಂತ ಹೇಳ್ಕೊಂತಾಳೆ. ನನ್ನ ವೇಷ ಹಾಕ್ಕೊಂಡೇ ಬೇಕಾದ್ರೂ ಬರ್ಬೋದಮ್ಮ. ಆದರೆ ನೀನು ಯೋಚನೆ ಮಾಡು, ಏನು ಗೊತ್ತಾ, ಅವಳೇನಾದರೂ ಬಂದರೆ ಒಂದು ಸಲ ಒಂದು ಪೇಪರಿಗೆ ಸೈನ್ ಹಾಕಿಸ್ಕ. ನನ್ನ ಸೈನ್ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದರೆ ಯಾವುದಾದ್ರೂ ಒಂದು 10 ಮೆಡಿಸಿನ್ ಹೆಸರುಗಳನ್ನ ಕೇಳು. ಅವಳೇನಾದರೂ 100% ಹೇಳಿದ್ರೆ ಅವಳಂತೂ ನಾನೇ ಅಂತಲೇ ಅರ್ಥ, ಇಲ್ಲಾಂದರೆ ನಾನಲ್ಲ ಅಂತಲೇ ಅರ್ಥ. ನೋಡು, ಅವಳನ್ನು ಮಾತ್ರ ನಂಬೇಡಮ್ಮ. ಅವಳು ದೊಡ್ಡ 420. ಎಷ್ಟು ಮೋಸ್ಕಾತಿ ಗೊತ್ತಾ ಅವಳು? ಅಯ್ಯೋ ದೇವ್ರೇ, ಹೀಗೆಲ್ಲ ಮೋಸ ಮಾಡ್ತಾವಳ ಏನು? ಅಲ್ಲಿ ನೋಡು, ಅಲ್ಲ ಯಾಕೆ ಬಂದ್ಬಿಟ್ಟು ಹಿಂಗೆ ಮೋಸ ಮಾಡಬೇಕು? ಆಸ್ತಿ ಹೊಡ್ಕೊಂಬಿಡೋಣ ಅಂತ ಪ್ಲಾನ್ಗಿನ್ ಮಾಡೋರು ಏನು ಕತೆನೋ ನೋಡು. ಅವ್ರ ಕೆಲಸಗಳಿಗೆಲ್ಲ ಉಪ್ಪಾಗಕ್ಕೆ ಮಾತ್ರ ನಾನು ರೆಡಿ ಇಲ್ಲ ಬಿಡು. ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅವಳಿಗೆ ಏನು ಅನ್ಕೊಂಡ್ಬಿಟ್ಟವಳೆ, ನನಗೆ ಮೋಸ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟವಳ ಏನು? ನನಗಂತೂ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಗಳೇ. ನಾನಂತೂ ಅವರಿಂದ ಮೋಸ ಹೋಗಲ್ಲ ಅಮ್ಮ. ಅದನ್ನೇ ಹೇಳ್ತಿರೋದು, ನೀನೇನು ಮೋಸ ಹೋಗ್ತೀಯ ಅಂತ ನಾನು ಹೇಳ್ತಾ ಇಲ್ಲ, ಮೋಸ ಮಾಡೋಕ್ಕೆ ಅಂತ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಅವಳನ್ನು ಮಾತ್ರ ಮನೆ ಬಿಟ್ಕೋಬೇಡ. ಸರಿ ಆಯಿತು, ನೀನು ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಬಂದ್ಬಿಟ್ಟು ಏನೇನು ನಾಟಕ ಮಾಡಿಬಿಟ್ಟು ಮೋಸ ಮಾಡಿಬಿಡೋಳು ಏನು? ಅಪ್ಪ ದೇವ್ರೇ, ಮಗಳೇ ನೀನು ಎಲ್ಲನ ಕಳ್ಸೋಕ್ಕೂ ಭಯ ಆಗ್ತೈತೆ. ಬಾರೆ ನಮ್ಮ ಜೊತೆನೇ ಕಾಶಿಗೆ ಹೋಗ್ಬಿಡೋಣ. ಬೇಡಮ್ಮ ಬೇಡ, ಸುಮ್ಮನೆ ಇರು. ನಾನು ಹಳ್ಳಿಗೆ ಹೋಗಬೇಕು, ಅಲ್ಲಿ ನನಗೆ ಸ್ವಲ್ಪ ಕೆಲಸ ಐತೆ. ನಾನು ಹೇಳ್ತಾ ಇದ್ನಲ್ಲಮ್ಮ, ಬಡ ಬಗ್ರಿಗೆಲ್ಲನೂ ಉಚಿತವಾಗಿ ನಾನು ಚಿಕಿತ್ಸೆ ಕೊಡಬೇಕು ಅಂತೇಳ್ಬಿಟ್ಟು, ಅದಕ್ಕೇನೆ ಟ್ರೀಟ್ಮೆಂಟ್ ಕೊಡಬೇಕು, ಅಲ್ಲೆಲ್ಲ ಕ್ಯಾಂಪ್ ಮಾಡಬೇಕು ಅಂತ ತುಂಬ ಆಸೆ ಐತೆ ನನಗೆ. ಆ ಹಳ್ಳಿ ಪರ್ಫೆಕ್ಟಾಗೈತೆ. ಪದ್ದು ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನನಗೆ. ಅದಕ್ಕೆ ನಾನು ಅಲ್ಲೇ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಅವಳು ಒಬ್ಬಳೆ ಅಂತೂ ಬರಲ್ಲ, ಆ ಅಮ್ಮನ್ನು ಕರ್ಕೊಂಡು ಬರ್ತಾಳೆ. ಏನೋ ಒಂದು ನಾಟಕ ಆಡ್ಕೊಂಡು ಬರ್ತಾಳೆ. ಬಂದಿದ್ದ ತಕ್ಷಣ ನಿನಗೆ ಗೊತ್ತಾಗ್ತೈತೆ ನಾನಲ್ಲ ಅಂತ. ನೀನು ಅವಾಗ ಏನು ಮಾಡಬೇಕೋ ಮಾಡು, ಸುಮ್ಮನೆ ಅಂತೂ ಕುತ್ಕೋಬೇಡ. ಗ್ರಾಚಾರ ಬಿಡಿಸ್ಬಿಟ್ಟು ಕಳಿಸು. ಅಯ್ಯೋ ದೇವ್ರೇ, ಸುಮ್ಮನೆ ಬಿಟ್ಬಿಟ್ರೆ ತಲೆ ಮೇಲೆ ಕುತ್ಕೊಬಿಡ್ತಾಳೆ. ಇಲ್ಲ ಬರಲಿ ಮಗಳೇ, ಜಾಡ್ಸೋದು ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಮನೆಗೆ ಬಂದರೆ ಇನ್ನೊಂದ್ಸಲ ನಾನು ಮನೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಬಿಡು ಆಯಿತು. ಸದ್ಯ ನಾನು ಮೋಸ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ದಲ್ಲ ನೀನು, ಅಷ್ಟೇ ಸಾಕು.
ನಮ್ಮಂಥವ್ರಿಗೆ ಏನೂ ಅರ್ಥನೇ ಆಗಲ್ಲ ಪ್ರಪಂಚ ಹೆಂಗೆ ಓಡ್ತಾ ಐತೆ ಅಂತನೇ. ಅಷ್ಟು ದಿನ ನಮ್ಮ ಮನೆಗಿದ್ದು ನನಗೇನೆ ಎಷ್ಟು ಮೋಸ ಮಾಡಿದ್ಲು ಲೆಕ್ಕ ಹಾಕು. ಹಾಂ, ನಾನೇ ನಿನ್ನ ಮಗಳು ಅನ್ನೋ ಥರ ಮಾಡಿ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡು, ನನ್ನ ಹತ್ರ ಮಾಡಿಸ್ಕೊಂಡು ತಿಂದು, ಶಾಪಿಂಗ್ ಎಲ್ಲ ಮಾಡಿಸ್ಕೊಂಡು, ಹೇಳು ಯಾಕೆ ಡಾಕ್ಟರ್ ಇದಕ್ಕೆ ಟ್ರೈನಿಂಗ್ ಹೋಗ್ತಿಲ್ಲ ಅಂತ ಹೇಳಿದ್ರೆ ತಲೆಗೆಟ್ಟು ಬಿದ್ದು ಎಲ್ಲ ಮರ್ತು ಹೋಗೈತೆ ಅಂತ ಸುಳ್ಳು ಹೇಳ್ತಾಳಲ್ಲ. ಆ ರಾಹುಲನ ಜೊತೆ ಎಲ್ಲನೂ ತಿರ್ಗಾಡಿದ್ಲು ಅವಳೇನೇನೆ. ಅವಳೇ ತಿರ್ಗಾಡ್ಲಿ ಬಿಡಮ್ಮ. ಅವನು ಸರಿ ಇಲ್ಲ, ಆಸ್ತಿಗೋಸ್ಕರ ಆಸೆ ಬೀಳ ಅಂತ ನಾಯಿ ಅವನು ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಸರಿ ಆಯ್ತು ಬಿಡು ಮಗಳೇ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಸರಿ, ಊಟ ಏನಾದರೂ ಮಾಡ್ಬಾ. ಇಲ್ಲ ನನಗೆ ಊಟ ಗಿಟ ಎಲ್ಲ ಏನು ಬೇಡ. ಮಗಳೇ, ನೀನ್ ಇಲ್ಲೇ ಇದೀಯಾ? ಹಾಂ ಡ್ಯಾಡ್, ಯಾಕ್ರಿ? ಈಗ ತಾನೇ ಹೋಟೆಲಲ್ಲಿ ಒಂದು ಹೆಂಗಸಿನ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೆ ಅಲ್ವಾ ನೀನು? ಈಗ ಗೊತ್ತಾಯ್ತೇನಮ್ಮ? ನಾನು ಹೇಳಿಲ್ವಾ? ಅಯ್ಯೋ ದೇವ್ರೇ, ಓಹೋ. ಯಾಕೆ, ಏನಾಯ್ತು? ಅಲ್ಲಿ ಊಟ ಮಾಡ್ತಾ ಇದ್ದಿದ್ದು ಈಗ ತಾನೇ ನೋಡ್ಕೊಂಡು ಬಂದೆ. ಅಲ್ಗೋ ಮಾತಾಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ನಿಮ್ಮ ಟೀಚರು ಯಾರಾದ್ರೂ ಇರ್ಬೋದೇನೋ ಅಂತ ಸುಮ್ಮನೆ ಆದೆ. ಇಲ್ಲ ರೀ, ಅದೇ ನಾವು ಒಂದು ಮಗನ ದತ್ತು ತಗೊಂಡ್ವಲ್ಲ ಇವಳನ್ನ ಉಷುನ, ಅವ್ರ ಮನೆಗೆ ಇನ್ನೊಬ್ಳು ಇದ್ಲಲ್ವ ಚಿಕ್ಕ ಮಗಳು, ಅವಳೇನಂತೆ ಅವಳು. ಹೌದಾ? ಸೇಮ್ ಟು ಸೇಮ್ ನೋಡಕ್ಕೆ ನನ್ನ ಮಗಳಿದ್ದಂಗೆ ಅವಳೆ. ಹ್ಞೂನ್ರಿ, ಅದೇ ಇವಾಗ ದೊಡ್ಡ ತಲೆನೋವಾಗಿರೋದು. ಅಲ್ಲ, ಇಲ್ಲಿಗೇನಕ್ಕೆ ಬಂದವಳೆ ಅಂತ ನಮ್ಗೆ ಯಾಕೆ ತಲೆನೋವು? ಅಲ್ಲಿ ಕೂತಿದ್ರು ನಾನೇನು ಮುಖನೂ ನೋಡಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆ. ಅವಳು ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಮಗಳ ಥರನೇ ಆ್ಯಕ್ಟಿಂಗ್ ಮಾಡಿ ಆಸ್ತಿ ಗಿಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾವಳೆ ಅಪ್ಪ. ನಿಮ್ಗೆ ಅವಳು ಏನು ಅಂತ ಗೊತ್ತಿಲ್ಲ ಇನ್ನೂ. ಅವಳ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವಳು ಸರಿ ಅಂತೂ ಸ್ವಲ್ಪನೂ ಸರಿ ಇಲ್ಲ. ಅವಳು ದೊಡ್ಡ 420 ಇದ್ದಂಗೆ ಅವಳು. ನೋಡಿ, ನೀವು ಅವಳು ಬಂದರೆ ಸ್ವಲ್ಪ ಹುಷಾರಾಗಿರಿ. ಅದೇ ವಿಚಾರನ ಅಮ್ಮಂಗೆ ಹೇಳ್ಬೇಕು ಅಂತ ಇಲ್ಲಿ ತನಕ ಬಂದು ಅಮ್ಮಂಗೆ ಎಲ್ಲ ವಿಚಾರನೂ ಹೇಳಿದ್ದೀನಿ. ನಿನಗೂ ಅದನ್ನೇ ಹೇಳ್ತಾ ಇದ್ದೀನಿ. ನೋಡು, ನಾನು ಸ್ವಲ್ಪ ದಿನ ಇಲ್ಲಿರಲ್ಲ, ಹಳ್ಳಿಗೆ ಹೋಗ್ತಾ ಇದ್ದೀನಿ. ಆದರೆ ಅವ್ರು ಬಂದ್ಬಿಟ್ಟು ಏನಾದರೂ ನಿಮ್ಮ ಹತ್ರ ಮಾತಾಡಿ ಮೋಸ ಗೀಸ ಮಾಡಿದ್ರೆ ದಯವಿಟ್ಟು ಮೋಸ ಹೋಗೋಕ್ಕಂತೂ ನೀವು ಹೋಗಲೇಬೇಡಿ. ಅವರಂತೂ ಸರಿ ಇಲ್ಲ. ಅಯ್ಯೋ ಹ್ಞೂನ್ರಿ, ನನಗೂ ಇವಾಗ ವಿಚಾರ ಗೊತ್ತಾಗ್ತಿರೋದು. ನಿಮ್ಮ ಹತ್ರ ಬಂದರೂ ಅಷ್ಟೇನೆ, ನೀವು ಮಗಳ ಅಲ್ವಾ ಹೌದಾ ಅಲ್ವಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಳು ನಮ್ಮ ಮಗಳು ಸರಿನಾ? ಇವಳು ಡಾಕ್ಟರ್ ಓದಿರೋದಕ್ಕೆ ನೀವು ಯಾವ್ದಾರ ಮೆಡಿಸಿನ್ ಹೆಸರು, ಸ್ಕ್ಯಾನಿಂಗ್ ಹೆಸರು ಕೇಳಿ ಇವಳು ಹೇಳ್ತಾಳೆ, ಆದರೆ ಅವಳು ಹೇಳಲ್ಲ. ಆದರೂ ನಿಮ್ಗೆ ಡೌಟ್ ಬಂದರೆ ಒಂದು ಸೈನ್ ಹಾಕು ಅಂತ ಹೇಳ್ರಿ. ಸೈನ್ ಹಾಕ್ದಾಗ ಗೊತ್ತಾಗ್ತೈತೆ ನಿಮಗೇನೆ ನಮ್ಮ ಮಗಳು ಯಾರು ಅವಳು ಯಾರು ಅಂತ ಹೇಳ್ಬಿಟ್ಟು. ಆಮೇಲೆ ನಂಬಿಟ್ಟು ನೀವು ಏನಾರ ಕೇಳಿದ ತಕ್ಷಣ ಕೊಟ್ಗಿಟ್ಬಿಟ್ಟಿರ. ಹೆಂಗಿದ್ರು ನಾವು ಇವತ್ತು ನಾಳೆ ನೆಟ್ಟಿಗಿದ್ರೆ ಸಾಕು. ನಾಡೋದು ಟ್ರೈನ್ ಬುಕ್ ಮಾಡಿದ್ದೀವಲ್ಲ, ಎಲ್ಲ ಪ್ಯಾಕ್ ಮಾಡಿ ಇಕ್ಕಿದ್ದೀನಿ. ಸುಮ್ಮನೆ ಕಾಶಿಗೆ ಹೊರಟೋಗ್ಬಿಡೋಣ. ಅವರು ಇಲ್ಲಿ ತನಕ ನಮ್ಮನ್ನು ಹುಡಿಕೊಂಡು ಆಸ್ತಿ ಹೊಡಿಯೋಕ್ಕೆ ಅಂತಾನೆ ಬಂದವ್ರೆ ಅಂತ ಅನ್ನಿಸ್ತಾ ಐತೆ. ನಮ್ಮನ್ನು ಯಾಮರಿಸ್ಬೋದು ಅಂತ ಅನ್ಕೊಂಡವ್ರೆ. ನೀವು ಯಾಮರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಯಾಮರ ಇರೋ ತನಕ ಯಾಮರಿಸ್ತಾರೆ. ನಾವು ಯಾಮರಲ್ಲ ಅಂತಂದೇಲೆ ಯಾಕೆ ಯಾಮರಿಸ್ತಾರೆ ಹೇಳಿ? ನೀವೇನು ತಲೆ ಕೆಡಿಸ್ಕೊಬೇಡಿ ಡ್ಯಾಡ್, ನಾನು ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಎಲ್ಲ ನಾನು. ಆದರೆ ಬಂದಾಗ ಮಾತ್ರ ನೀವು ಮಾತಾಡ್ಸೋಕ್ಕೂ ಹೋಗ್ಬೇಡಿ, ಮೋಸ ಹೋಗ್ಬೇಡಿ ಅಂತ ಫಸ್ಟ್ ನಾನು ಹೇಳಕ್ಕೆ ಬಂದೆ ಅಷ್ಟೇ. ಸರಿ ಮಗಳೇ, ಆಯಿತು. ನೀನು ಬಂದು ಹೇಳಿದ್ದು ಒಳ್ಳೇದೇನೆ ಆಯಿತು. ಅಪ್ಪ ದೇವರೇ, ಸಾಕು. ಈ ಕಷ್ಟಗಳಿಂದ ಎಲ್ಲ ದೂರ ಆಗಬೇಕು ಅಂದರೆ ಪುಣ್ಯಕ್ಷೇತ್ರಗಳಿಗಂತೂ ನಾವು ಹೋಗಲೇಬೇಕು. ಇನ್ನು ಏನೇನು ನೋಡಬೇಕು ಈ ಕಣ್ಣಿಂದ, ಅದೆಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾವೋ ನಮಗಂತೂ. ಬಿಡೆ, ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ದೇವರು ಹಾಗೆ ನೀವು ವಾರ್ ಮಾಡಿಬಿಡ್ತಾನೆ. ಸರಿ, ನಾನು ಹೊರಡ್ತೀನಿ ಅಮ್ಮ. ನಿಮಗೆ ವಿಚಾರ ಹೇಳ್ಬೇಕು, ಡೈರೆಕ್ಟಾಗಿ ಹೇಳ್ಬೇಕು ಅಂತಲೇ ಬಂದೆ. ಸುಮ್ಮನೆ ಅವಳು ಮನೆಯೆಲ್ಲ ನೋಡೋಳಲ್ವಾ, ಗ್ಯಾರಂಟಿ ನಿಮ್ಮನ್ನು ಹುಡಿಕೊಂಡು ಬಂದೇ ಬರ್ತಾಳೆ ಅವಳು. ನನಗಂತೂ 100% ನಂಬಿಕೆ ಐತೆ. ಬರಲಿ ಮಗಳೇ, ಅವಳಿಗೆ ಗಾಳಿ ಬಿಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ ನಾನಂತೂ. ನಮ್ಮ ಮನೆಗೆ ಬತ್ತಾಳ, ಬರಲಿ. ನಾನು ಎಂತೆಂಥ ಮಾತಂತೀನಿ ಅಂತ ಹೇಳ್ಬಿಟ್ಟು ನೋಡು, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಹ್ಞೂ ಮಗಳೇ, ನೀನೇನು ಚಿಂತೆ ಮಾಡಬೇಡ ಬಿಡು. ಅಲ್ವೇ, ಈ ವಿಚಾರನ ಫೋನಾಗ ಹೇಳ್ಬೇಕಿತ್ತಾನೆ, ಇಲ್ಲಿ ತನಕ ಯಾಕೆ ಹುಡಿಕೊಂಬಿಟ್ಟು ಬಂದೆ? ನಿಮ್ಮನ್ನು ನೋಡ್ದಂಗೆ ಆಗುತ್ತೆ. ಹಂಗೆ ನಾವು ಸ್ವಲ್ಪ ಬುಕ್ಸ್ ಇದ್ದಾವೆ, ಬುಕ್ಸ್ ಎಲ್ಲ ತಗೊಂಡು ಹೋಗ್ಬೇಕು ಅಲ್ಲಿಗೆ. ಆಮೇಲೆ ಒಂದು ತಿಂಗಳು ಇನ್ನು ಬರಲ್ವಲ್ಲ, ಅದಕ್ಕೆ ನೋಡ್ಕೊಂಡಂಗೆ ಬುಕ್ಸ್ ತಗೊಂಡು ಹೋಗೋಣ ಅಂತ ಬಂದೆ. ನೀನೇನು ತಲೆ ಕೆಡಿಸ್ಕೊಬೇಡ ಮಗಳೇ. ನೀನು ಎಲ್ಲಿದ್ರು ನಮಗೆ ಗೊತ್ತಾಗಲ್ವಾ? ಇಲ್ಲ ನೀನು ಅಂತ ನಾವು ತಿಳ್ಕೊಳ್ತಿದ್ದಂಗಿರ ಅಂತ ದಡ್ರಾ? ಅದಕ್ಕೆ ಅಲ್ವಾ ಒಂದು 15 ದಿನ 20 ದಿನ ನಿಮ್ಮ ಮನೇಲಿ ಅವಳೇ ಇದ್ದು ಮಗಳು ಅಂತ ಹೇಳ್ಕೊಂಡು ಓಡಾಡಿದ್ರು ನಿಮಗೆ ಮಾತ್ರ ಗೊತ್ತಾಗ್ಲಿಲ್ಲ. ಏನು, ಆಲ್ರೆಡಿ ನಮ್ಮ ಮನೆಗೆ ಇದ್ದೋಗವಳ? ಹ್ಞೂನ್ರಿ, ನಮ್ಮನ್ನೇ ಯಾಮರಿಸ್ಬಿಟ್ಟು ಹೋಗವಳೆ. ಬಹಳ ಖತರ್ನಾಕ್ ಪಿಳ್ಳೆ ಅನ್ನಿಸ್ತತೆ. ಸ್ವಲ್ಪ ಹುಷಾರಾಗಿರ್ಬೇಕು ಅಮ್ಮ. ಮತ್ತೆ ಅದು ಯಾವಾಗ ಬಂದಿದ್ಲು, ಯಾವ ಕಾಲದಾಗ ಬಂದಿದ್ಲು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗಂತೂ. ಯಪ್ಪ ದೇವ್ರೆ, ನಿಜವಾಗ್ಲೂ ಬಂದಿದ್ಲ ಮಗಳೇ? ಡ್ಯಾಡ್, ತಲೆಗೆ ಏಟ್ ಬಿದ್ದೈತೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಬಂದಿದ್ಲಲ್ಲ, ಆವಾಗ ನಾನೆಲ್ಲ ಬಂದಿದ್ದು ಅವಳೇನೇನೆ. ಹೋಗತ್ತ ರೀ, ನಿಮಗೂ ಮೊದಲೇ ಗೊತ್ತಿತ್ತು ತಾನೇ? ಇಲ್ಲಪ್ಪ, ನಂಗೇನು ಗೊತ್ತಿರ್ಲಿಲ್ಲ. ನನಗೆ ಯಾಕೋ ನಿಮಗೆ ಮೊದಲೇ ಗೊತ್ತಿತ್ತು, ಆದ್ರೂ ನನ್ನ ಮುಂದೆ ನಾಟಕ ಆಡ್ತಿದ್ದೀರಾ ಅಂತ ಅನ್ನಿಸ್ತಾ ಐತೆ. ನನಗೆ ನಿನಗೆ ಗೊತ್ತಿತ್ತು ಅಂತ ನನಗೆ ಅನ್ನಿಸ್ತಾ ಐತೆ. ಸದ್ಯ ನನಗೆ ಗೊತ್ತಿತ್ತು ಅಂತ ಇಬ್ರಿಗೂ ಅನ್ನಿಸ್ತಿಲ್ವಲ್ಲ, ಸಾಕ್ಬಿಡ್ರಿ.